ಹಾಯ್ ನಮಸ್ತೆ ಎಲ್ಲರಿಗೂ. ಇಂದಿನ ವಿಶೇಷ ಬೆಂಡೆಕಾಯಿ ದೋಸೆ. ಬೆಂಡೆಕಾಯಿಂದ ಸಾಂಬಾರು ಚಟ್ನಿ ಹಾಗೆ ಪಲ್ಯವನ್ನು ಎಲ್ಲರೂ ಟ್ರೈ ಮಾಡಿರ್ತೀರಾ. ಒಂದು ಬಾರಿ ಈ ರೀತಿ ದೋಸೆಯನ್ನು ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ನೋಡಿ, ನಾನು 2 ಕಪ್ ರೈಸನ್ನು ರಾತ್ರಿನೇ ತೊಳೆದು ನೆನೆ ಇಡ್ತಾ ಇದ್ದೀನಿ. ನೀವು ಅಕ್ಕಿ ಯಾವುದಾದ್ರೂ ತೊಗೋಬೋದು, ದೋಸೆ ಅಕ್ಕಿನಾದರೂ ತೊಗೋಬೋದು, ಸ್ಟೀಮ್ ರೈಸ್ ಆದರೂ ತೊಗೋಬೋದು. ನಾನಿಲ್ಲಿ ಕುಚ್ಚಲಕ್ಕಿನ ತೊಗೊಂಡಿದ್ದೀನಿ. ಹಾಗೆ 8 ರಿಂದ 10 ಬೆಂಡೆಕಾಯಿನ ಕೂಡ ನಾನು ತೊಳೆದ್ಬಿಟ್ಟು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ. ಇದರ 6 ರಿಂದ 8 ಗಂಟೆಗಳ ಕಾಲ ನೀವು ನೆನೆ ಹಾಕಿ, ರಾತ್ರಿ ನೆನೆ ಹಾಕಿದ್ರೆ ಬೆಳಗ್ಗೆ ರುಬ್ಕೊಂಡು ಫ್ರೆಶ್ ಆಗಿ ಬೆಳಗ್ಗೆ ದೋಸೆ ಹಾಕ್ಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ಲೋಳೆ ಬಿಟ್ಕೊಂಡಿರುತ್ತೆ. ಲೋಳೆ ಎಲ್ಲ ರುಬ್ಬಿದ ಮೇಲೆ ಹೊರಟೋಗುತ್ತೆ. ಅಕ್ಕಿ ಮತ್ತು ಬೆಂಡೆಕಾಯಿ ಹಾಗೆ ನೆನೆ ಇಟ್ಟಿರೋಕ್ಕಂಥ ನೀರಿರುತ್ತಲ್ವ, ಅದನ್ನು ಸಹ ನೀವು ಹಾಕ್ಕೋಬೇಕಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಜೀರಿಗೆ, 1 ಇಂಚು ಶುಂಠಿಯನ್ನು ಈ ರೀತಿ ಕಟ್ ಮಾಡಿ ಹಾಕಿ, ಹಾಗೆ ರುಚಿಗೆ ತಕ್ಕಷ್ಟು ನೀವು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಈ ರೀತಿ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು, ನುಣ್ಣಗಿರಬೇಕು. ದೋಸೆ ಹಿಟ್ಟಿನ ಹದ ಈ ರೀತಿ ಇರಬೇಕು, ತುಂಬ ಗಟ್ಟಿಯಾಗಿರಬಾರ್ದು. ನೋಡಿ, ಈ ಥರ ಇದ್ದರೆ ಸಾಕಾಗುತ್ತೆ. ನೀವು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಬೆರಗಿಸ್ಕೊಂಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ತೆಳುವಾಗಿದ್ದಷ್ಟು ಚೆನ್ನಾಗೇ ಬರುತ್ತೆ ದೋಸೆ. ಹಾಗೆ ಲೋಳೆ ಕೂಡ ಇಲ್ಲ, ನೀವು ನೋಡಬಹುದು. ನೀವು ಒಂದು ಸಲ ಟ್ರೈ ಮಾಡಿ ಗೊತ್ತಾಗುತ್ತೆ. ಬೆಂಡೆಕಾಯಿ ಅಂದರೆ ಲೋಳೆ ಇರುತ್ತಲ್ವ ಅನ್ಕೋತೀರಾ. ನೋಡಿ, ಹಂಚನ್ನ ಕಾಯಿಸ್ಬಿಟ್ಟು ಸ್ವಲ್ಪ ಈರುಳ್ಳಿಯಿಂದ ಎಣ್ಣೆ ಅಥವಾ ತುಪ್ಪ ಹಾಕಿಬಿಟ್ಟು ತಿಕ್ಕಿ, ಪ್ರತಿ ಸಲ ದೋಸೆ ಹಾಕುವಾಗಲೂ ನೀವು ಚೆನ್ನಾಗಿ ಹಂಚನ್ನ ತಿಕ್ಕಬೇಕು, ಆವಾಗ ದೋಸೆ ಚೆನ್ನಾಗೇ ಎದ್ದು ಬರುತ್ತೆ. ನೋಡಿ, ಈ ರೀತಿ ದೋಸೆಯನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಮುಚ್ಚಿ ಬೇಯಿಸಬೇಕಾಗುತ್ತೆ. ಒಂದು ಪ್ಲೇಟಿಂದ ಇದನ್ನು ಮುಚ್ಚಿಬಿಟ್ಟು ಬೇಯಿಸಿ. ಈ ಹಿಟ್ಟನ್ನು ನೀವು ಫ್ರಿಜ್ಜಲ್ಲೆಲ್ಲ ಇಟ್ಟು ಉಪಯೋಗಿಸೋಂತಿಲ್ಲ. ನಿಮಗೆ 1 ಟೈಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅಕ್ಕಿನ ನೆನೆ ಹಾಕ್ಬಿಟ್ಟು ಮಾಡ್ಕೊಳ್ಳಿ. ಬೆಂಡೆಕಾಯಿ ಇಷ್ಟಪಡದಿರೋರು ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದೆ. ಚಟ್ನಿ, ಸಾಂಬಾರು ಅಥವಾ ಪಲ್ಯ ಒಟ್ಟಿಗೆ ಸಹ ನೀವು ಇದನ್ನು ತಿನ್ಬಹುದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ